ಮಾಮಿ ಏನ್ ಮಾಡ್ತಾ ಇದೀರಾ? ಟಿವಿ. ನಾನ್ ಟಿವಿ ನೋಡ್ತಾ ಇದ್ದೇನೆ. ಏನ್ ಗೊತ್ತಾ ನೋಡಿ, ಗಾರ್ಡನ್ ಅಲ್ಲಿ ಎಷ್ಟು ಟೊಮೆಟೊ ಸಿಕ್ಕಿದೆ. ಮೊನ್ನೆ ಒಂದ್ಸರಿ ನಾನೇನೋ ಮಾಡ್ದೆ. ಈ ಸಲ ನಿಮ್ ಕೈಯಲ್ಲಿ ಒಂದು ಸ್ಪೆಷಲ್ ಏನಾದ್ರು ಮಾಡಿಸ್ಬೇಕು ಅಂತ ಇದೆ. ನೋಡಿ ಎಷ್ಟು ಮನೆಯಲ್ಲೇ ಬೆಳೆದು ಸಿಕ್ಕಿದೆ. ಏನಾದ್ರು ಮಾಡುವನ ಇದಕ್ಕೆ ಪ್ಲೀಸ್. ಏನ್ ಮಾಡ್ಬೇಕಮ್ಮ ನಾನು? ಯಾಕೆ ತಲೆ ತಿಂತಾ ಇದ್ಯಾ ಈ ತರ? ತಲೆ ಅಲ್ಲ. ಟಿವಿ ನೋಡಕ್ಕೂ ಬಿಡಲ್ಲ. ಪ್ಲೀಸ್ 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 ಮಾಮಿ, ಯಾಕಂದ್ರೆ ನೀವು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಅಲ್ಲ. ಸೊ ನಾನ್ ನಿಮ್ಮ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ ಮ್ಯಾಮ್. ಪ್ಲೀಸ್ ಏನಾದ್ರೂ ಒಂದು ರೆಸಿಪಿ ಮಾಡುವ ಅಂತ. ಯಾಕಂದ್ರೆ ನಮ್ಮ ಯೂಟ್ಯೂಬರ್ಸ್ ಕಾಯ್ತಾ ಇದಾರೆ ಅಲ್ವಾ, ರೆಸಿಪಿಗೋಸ್ಕರ ಕಾಯ್ತಾ ಇದೀರಲ್ಲ. ನೋಡಿ ಇವಾಗ ಏನ್ ಗಾರ್ಡನ್ ಅಲ್ಲಿ ನಾನು? ಎಷ್ಟು ಟೊಮೆಟೊ ಸಿಕ್ಕಿದೆ ಅಂತ. ನನ್ ಗಾರ್ಡನ್ ವಿಡಿಯೋಸ್ ನೀವು ಆಲ್ರೆಡಿ ನೋಡಿರ್ತೀರಾ ಶಾರ್ಟ್ಸ್ ಅಲ್ಲಿ. ಯಾಕಪ್ಪ ಇವಳು ಈ ತರ ತಲೆ ತಿಂತಾ ಇದ್ದಾರೆ ನಂದು? ಏನಾದ್ರೂ ಒಂದು ರೆಸಿಪಿ ಸ್ಪೆಷಲ್ ಆಗಿ ಏನಾದ್ರೂ ಮಾಡಿ ಅವ್ರಿಗೂ ತೋರ್ಸೋಣ ಅಂತ. ಇವಾಗ ಏನ್ ಮಾಡ್ಬೇಕು? ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ? ನನ್ನ ತಲೆಯಲ್ಲಿ ಇವಾಗ ನಾನು ಟಿವಿ ನೋಡ್ತಾ ಇದ್ದೇನೆ, ಅದೇ ನನ್ನ ತಲೆಯಲ್ಲಿ ಹೋಗ್ತಾ ಇದೆ. ಈಗ ನೀನ್ ಇಲ್ಲಿ ಬಂದು ನನ್ನ ತಲೆ ತಿಂತಾ ಇದ್ದೀಯಾ? ಅಲ್ಲ, ಏನಾದ್ರೂ ಒಂದು ಹೇಳಿ ಪ್ಲೀಸ್. ಏನ್ ಮಾಡ್ಬೇಕು ಹೇಳು ನೀನು? ಅಲ್ಲ, ನೀವೇನಾದ್ರೂ ಐಡಿಯಾ ಮಾಡಿ ಅಂತ. ಆಯ್ತು, ನಾನೊಂದು ಏನೋ ಐಡಿಯಾ ಮಾಡಿದ್ದೇನೆ ಮನ್ಸಲ್ಲಿ. ಹೌದಾ? ಹೌದು. ಮತ್ತೆ ಮಾಡುವಲ್ಲ. ಸರಿ ಮಾಡೋಣ ಬನ್ನಿ. ನೋಡಿ, ಏನೋ ಸೀಕ್ರೆಟ್ ರೆಸಿಪಿ ಇದೆ ಅಂತೆ. ನೋಡುವ, ನನ್ಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬನ್ನಿ ನೋಡುವ ಏನ್ ಮಾಡ್ತಾರೆ ನೋಡುವ. ಮಾಮಿ ಥ್ಯಾಂಕ್ ಯು. ರೆಡಿ ಮಾಡಿದ್ರಾ? ಹೌದಮ್ಮ, ರೆಡಿ ಮಾಡಿದ್ದೇನೆ. ಸಾರಿ ಡಿಸ್ಟರ್ಬ್ ಮಾಡಿದ್ರೆ. ನಿಮ್ಗೆ ಟಿವಿ ನೋಡ್ತಾ ಇದ್ರೆ ಆಕ್ಚುಲಿ ಏನೋ ಇಂಪಾರ್ಟೆಂಟ್ ವಿಡಿಯೋ ಅನ್ಸುತ್ತೆ. ನೀನ್ ಬಿಡ್ಬೇಕಲ್ಲ, ಇಲ್ಲಾದ್ರೆ ನನ್ನ ತಲೆ ತಿನ್ಬಿಡ್ತೀಯಲ್ಲ. ಯಾಕಂದ್ರೆ ನೀವು ಎಕ್ಸ್ಪರ್ಟ್ ಅಲ್ಲ, ಅದಕ್ಕೆ ಕರ್ದಿದ್ ನಾನು. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇಷ್ಟು ಒಳ್ಳೆ ಟೊಮೆಟೊ ಆಗಿದೆ, ಮಾಡ್ದೆ ಏನ್ ಮಾಡೋದು ಹೇಳಿ. ಓ, ಏನಿದೀಗ? ಇದಕ್ಕಿಂತ ಒಳ್ಳೆ ಟೊಮೆಟೊ ಅಂಗಡಿಯಲ್ಲೂ ಸಿಗ್ತದೆ. ಹಾ, ಮತ್ತೆ ರುಚಿ ಇದು, ರುಚಿ ಜಾಸ್ತಿ ಇದು. ಹಾಗೆ ಹೇಳ್ಬಿಡಿ. ನೀನು ಬೆಳೆಸಿದ ಗಿಡ ಅಂತ ಹೇಳಿ ನಿನಗೆ ಹೆಮ್ಮೆ. ಹೌದು ಅಲ್ವಾ? ನೋಡಿ, ಹಾಗೆ ಬೇಬಿ ಟೊಮೆಟೊ ಕೂಡ ಇದೆ. ಬೇಬಿ ಟೊಮೆಟೊ ಏನ್ ಮಾಡೋದು ಬೇಡ, ಈಗ ದೊಡ್ಡ ಟೊಮೆಟೊದಲ್ಲೇ ಮಾಡೋದು. ಕರೆಕ್ಟ್. ಸರಿ, ಇದಕ್ಕೆ ಏನೆಲ್ಲ ಐಟಮ್ ಅಂತ ಅವ್ರಿಗೆ ಸ್ವಲ್ಪ ಹೇಳೋಣ. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ, ಸ್ವಲ್ಪ ನೋಡ್ಕೊಳ್ಳಿ. ಕಾಯಿ ಟೊಮೆಟೊ, ಹೆಸರು ಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಹಿಂಗು, ಒಗ್ಗರಣೆಗೆ ಎಣ್ಣೆ, ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಉಪ್ಪು. ಇವರು ಸ್ಟಿಕ್ ಆಯ್ತಾ, ಆದ್ರೆ ಫನ್ ಕೂಡ. ಈ ತರ ತುಂಬಾ ಮಸ್ಕ ಮಾಡ್ಬೇಕು. ಮಾಮಿ ಬನ್ನಿ 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 ಅಂತ ಸ್ಟಿಕ್ ಇದ್ದೇನೆ. ಸ್ಟಾರ್ಟ್ ಮಾಡೋಣ. ಓಕೆ. ನಿಮ್ಗೆ ಈಗ ಆದಷ್ಟು ಬೇಗ ನಾನು ಮಾಡಿ ಕೊಡೋದಿದ್ರೆ ನನ್ಗೆ ರಾತ್ರಿ ಮಲಗಕ್ ಬಿಡುದಿಲ್ಲ ನೀನು. ಹೌದು, ಸರಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀರ್ ತಗೊಂಡ್ ಬಾ. ಎಷ್ಟು ಫುಲ್ ಬೇಕಾ? ಸ್ವಲ್ಪ ಅರ್ಧ ಸಾಕು. ಚೆನ್ನಾಗಿ ತೊಳಿ. ಪಪ್ಪು ಮಾಡೋದು ಕಲಿ. ಹೆಸರು ಬೇಳೆ ಚೆನ್ನಾಗಿ ತೊಳಿ, ಪಪ್ಪು ಮಾಡೋದು ಕಲಿ. ರೈಟಿಂಗ್ ಬಿಡ್ಸ ಚೆನ್ನಾಗಿದೆ. ಯಾಕಂದ್ರೆ ಮನೇಲೆ ಬೆಳೆದ ತರಕಾರಿ ಜೊತೆ ಮಾಡಿದ್ರೆ ಏನೋ ಒಂಥರ ರುಚಿ, ಖುಷಿ ಆಗುತ್ತೆ. ನಾವೇ ಬೆಳೆಸಿದ ತರಕಾರಿ ಅಂಡ್ ಸ್ಪೆಷಲ್ ನನ್ನ ಗಾರ್ಡನ್ ಅಲ್ಲಿ ಆದ ತರಕಾರಿ. ಹೌದಾ? ಸೊ ಅದಕ್ಕೆ ಟೊಮೆಟೊ ಎಲ್ಲ ಬೇಬಿ ಟೊಮೆಟೊ ಆಗ್ಬಿಟ್ಟಿದೆ. ಆಕ್ಚುಲಿ ಗ್ರೀನ್ ಚಿಲ್ಲಿ ಸಹ ಇತ್ತಲ್ಲ, ಅದು ನಮ್ಮ ಇದ್ರಲ್ಲಿ ಸಿಕ್ಕಿತ್ತಲ್ಲ. ಸಾಕ ನೋಡಿ, 3 ಸಲ ತೊಳ್ದೆ. ಗ್ಯಾಸ್ ಉರಿಸ್ತೀನಿ. ಗ್ಯಾಸ್ ಉರಿಸಿ ಇದು ಹೆಸರು ಬೇಳೆ ಹಾಕ್ತಾ ಇದ್ದೇನೆ. ಓಕೆ, ಬೇಗ ಆಗುತ್ತಲ್ಲ ಇದು? ಬೇಗ ಆಗುತ್ತೆ. ಬೇಗ ಆಗುತ್ತೆ. ಇವಾಗ ಟೊಮೆಟೊ ಕಟ್ ಮಾಡ್ಕೊಳ್ಳುತ್ತೇನೆ. ನಾನ್ ಮಾಡ್ಬೇಕಾ? ಹೆಲ್ಪ್ ಮಾಡ್ತೀನಿ. ಬೇಡ 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 ಬೇಡ. ವಾವ್, ಎಷ್ಟು ಸೂಪರ್ ಆಗಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ಕಾಯಿ ಟೊಮೆಟೊ ಅಲ್ಲ, ಕಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಚಾಕುನು ಒಳ್ಳೇದೇ ಇರ್ಬೇಕು. ಫ್ರೆಶ್ ಕಾಣ್ತಾ ಇದೆ ಎಲ್ಲ ಟೊಮೆಟೊ. ಫ್ರೆಶ್ ಆಗಿರ್ತದೆ. ಮೆಣಸಿನಕಾಯಿ ನಿಮ್ಗೆ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀರಾ? ಉದ್ದಕ್ಕೆ ಮಾಡ್ಬೇಕು, ಯಾಕಂದ್ರೆ ಅದು ತಿನ್ನುವಾಗ ಸಂದು ಮಾಡಿದ್ರೆ ಬಾಯಿಗೆ ಸಿಗ್ತದೆ. ಬಾಯಿಗೆ ಸಿಕ್ಕಿದ್ರೆ ಮಕ್ಳಿಗೆಲ್ಲ ಅದು ಖಾರ ಆಗ್ತದಲ್ಲ. ಹೌದೌದು. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಸಿಮೆಣಸಿನಕಾಯಿ ನಾನು ಒಗ್ಗರಣೆಗೆ ಒಣಮೆಣಸಿನಕಾಯಿನೂ ಹಾಕ್ತಾ ಇದ್ದೇನೆ. ಬಿಳಿ ಅನ್ನಕ್ಕೆ ಬಹಳ ಚೆನ್ನಾಗಿ. ಏನ್ ಗೊತ್ತಾ, ಸೂಪರ್ ಆಗಿ ಕಾಣ್ತಾ ಇದೀರಾ. ಅದೇನು ಬ್ಲಾಕ್ ಡ್ರೆಸ್ ಇಬ್ರದ್ದು ಒಂದೇ? ನನ್ಗೂ ಗೊತ್ತಿಲ್ಲ ನೀವು ಬ್ಲಾಕ್ ಡ್ರೆಸ್ ಹಾಕಿದೀರಾ ಅಂತ. ಅಷ್ಟು ಲವ್ ಮತ್ತೆ ಸೊಸೆಗೆ. ಈರುಳ್ಳಿ ಸಹ ಉದ್ದ ಕಟ್ ಮಾಡ್ತಾ ಇದೀರಲ್ಲ? ಉದ್ದ ಇಲ್ಲ, ಹೀಗೆ ಅಡ್ಡ. ಅದು ಉದ್ದ ಕಟ್ ಮಾಡಿದ್ರು ರೌಂಡ್ ಕಟ್ ಮಾಡಿದ್ರು ಬೇಯುವಾಗ ಎಲ್ಲ ಕರಗೋಗ್ಬೇಕು. ಸ್ವಲ್ಪ ಹೀಗೆ ಜಜ್ಜಿ ಹಾಕ್ಬೇಕು. ಓ, ಎಲ್ಲ ಕುಕ್ಕರ್ಗೆ ಹಾಕ್ತಾ ಇದ್ದೀರಾ? ವಾವ್, ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ. ಕುದೀತಾ ಇದೆ ನೋಡಿ. ಈಗ ಇದ್ರ ಜೊತೆ 2 ಸ್ಪೂನು ಜೀರಿಗೆ ಹಾಕ್ಬೇಕು. ಆಯ್ತಾ? ಕ್ಲೋಸ್ ಮಾಡ್ತಾ ಇದ್ದೀರಾ? ಈಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನೋಡಿ. ಇವಾಗ ಬೆಂದಿದೆ ಅಲ್ಲ? ಬೆಂದಿದೆ ಅಲ್ಲ ಮಾಮಿ? ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಏನಿದೆ, ಒಗ್ಗರಣೆ ಕೊಟ್ರೆ ಆಯ್ತಾ? ನೋಡಮ್ಮ ಎಷ್ಟು ಚೆನ್ನಾಗಿ ಬೆಂದಿದೆ. ಟೊಮೆಟೊ ಕಾಣ್ತಾ ಇದೆಯಾ ನೋಡು? ಇಲ್ಲ. ಈರುಳ್ಳಿ ಕಾಣ್ತಾ ಇದೆಯಾ ನೋಡು? ಇಲ್ಲ ಇಲ್ಲ, ಕಾಣ್ತಾ ಇದೆ. ಚಟ್ನಿ ಆಗೋಗಿದೆ. ಚಟ್ನಿ ಆಗಿದೆ, ಸಖತ್ತಾಗಿರ್ತದೆ. ಈಗ ಒಂದು ಒಗ್ಗರಣೆ ಕೊಡ್ತೀನಿ. ಎಷ್ಟು ಸುಲಭ ಅಲ್ಲ? ಬಹಳ ಅಂತ ಆಯ್ತು. ಆಮೇಲೆ ನೀನು ಹುಳಿ ಹಾಕ್ಬೇಕಂತ ಇಲ್ಲ, ಅದಕ್ಕೆ ಕಾಯಿ ಟೊಮೆಟೊ ಅಲ್ಲ, ಅದ್ರಿಂದ ಅದ್ರಲ್ಲೇ ಇರುತ್ತೆ. ಹೌದು. ನೋಡು, ಇವಾಗ ಒಂದು ಒಗ್ಗರಣೆ ಕೊಡೋಣ.
ಒಗ್ಗರ್ನ ಕೊಟ್ಟು ಹ್ಮ್. ಬಿಸಿ ಬಿಸಿ ಅನ್ನ, ಇದೇನು ಬಿಸಿ ಅನ್ನನ ಮಾಡ್ತಾ ಇದೀರಾ? ಬಿಸಿ ಓ, ಬಿಸಿ ಇದ್ರ ಜೊತೆ ಅನ್ನ, ಅನ್ನ. ಪಪ್ಪು, ಚಟ್ನಿ Okay. ಹಾಕೊಂಡು ಊಟ ಮಾಡೋಣ. ಓಕೆ, ಆಯ್ತಾ? ಸೊ 2 ಐಟಮ್ ರೆಡಿ ಆಯ್ತಲ್ಲ. ಐಟಮ್ ರೆಡಿ ಆಯ್ತು. ಈಗ ಒಂದು ಒಗ್ಗರಣೆ ಕೊಡ್ತೀನಿ. ನೋಡಿ, ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದಾರೆ. ಓ, ಇದೇನಿದು ಒಗ್ಗರಣೆ ಈ ತರ ಸಂಡಿಗೆನ ಇದು? ಇದು ಮೊನ್ನೆ ನಾನು ಎಲ್ಲ ಮಸಾಲ ಹಾಕಿ ಹೌದು, ಉಂಡೆ ಹೌದು, ನಂಗೆ ಮಾಡಿ ನೆನ್ಪಿಲ್ಲ. ಒಣಗಿಸಿದೆಲ್ಲ, ಹೌದೌದು, ಅದು ಇವಾಗ ಒಗ್ಗರಣೆ ಮಾಡ್ಬೇಕು. ಆದ್ರೆ ಅದು ಒಗ್ಗರಣೆಗೆ ಕೊಟ್ರೆ ಬಹಳ ರುಚಿ ಆಗ್ತದೆ, ಮತ್ತೆ ಪರಿಮಳ. ಹೌದು. ಎಲ್ಲಾ ವೆರೈಟಿ ಇದೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಹೌದೌದು. ಕರಿಬೇವು ಸೊಪ್ಪು, ಎಲ್ಲ ಮಸಾಲ ಇದೆ. ಇದು ನೀವು ಮಾಡಿಟ್ಟಿದ್ದು ಉಂಟಲ್ಲ ಡಬ್ಬದಲ್ಲಿ ಹೌದು. ಇದೆಯಲ್ಲ, ಒಂದ್ ನಿಮಿಷ ಅವ್ರಿಗೂ ತೋರ್ಸೋಣ. ನೋಡಿ, ಎಷ್ಟೊಂದು ಮಾಡಿಟ್ಟು ನಂಗೆ ನೆನಪಿಲ್ಲ, ಮೊನ್ನೆ ಮಾಡಿದ್ವಿ ನೋಡಿ. ಇದರ ರೆಸಿಪಿ ಕೂಡ ನಿಮ್ಗೆ ಸದ್ಯದಲ್ಲಿ ಹಾಕ್ತೀವಿ. ಇದೊಂದು ಸ್ಪೆಷಲ್ ನೋಡಿ, ಒಗ್ಗರಣೆ. ಇದನ್ನ ನೀವು ಡೈರೆಕ್ಟ್ ಒಗ್ಗರಣೆ ಕೊಟ್ರೆ ಇದ್ರಲ್ಲಿ ಎಲ್ಲ ಇದೆ. ಅವ್ರು ಹೇಳಿದ್ರಲ್ಲ, ಈಗ ಏನೆಲ್ಲ ಇದೆ ಇದ್ರಲ್ಲಿ? ಜೀರಿಗೆ, ಬೆಳ್ಳುಳ್ಳಿ, ಸಾಸಿವೆ, ಬೆಳ್ಳುಳ್ಳಿ, ಉದ್ದಿನ ಬೇಳೆ, ಈರುಳ್ಳಿ, ಕರಿಬೇವು ಸೊಪ್ಪು, ಹೌದು, ಪ್ರತಿಯೊಂದು ಇದೆ. ಅಂದ್ರೆ ನಾವು ಸಪರೇಟ್ ಆಗಿ ಮಾಡ್ಬೇಕಂತಿಲ್ಲ, ಎಲ್ಲ Separate ಒಟ್ಟಿಗೆ ಆಗಿ ಒಂದನ್ನ ಎಣ್ಣೆಗೆ ಮಾಡ್ಬೇಕಂತ ಒಗ್ಗರಣೆ ಇಲ್ಲ. ಕೊಟ್ರೆ ಆಯ್ತು. ನಾವು ಯಾವ್ದು ಒಗ್ಗರಣೆಗೆ ಕೊಡ್ತೇವೆ ಅದು ಎಲ್ಲ ಇದ್ರಲ್ಲಿ ಇದೆ. ಹೌದು, ಬೆಸ್ಟ್. ಅದು 2 ಉಂಡೆ ತಕೊಂಡು ನೋಡಿ, ಪುಡಿ ನಿಮ್ಮ ಮಾಡಿ. ಸಮಯ ಎಷ್ಟು ಉಳಿದಿದೆ ನೋಡಿ. ಕ್ವಿಕ್ ಆಗಿ ಈ ತರ ಮಾಡ್ಕೊಂಡ್ರೆ ಈ ರೆಸಿಪಿ ಸದ್ಯದಲ್ಲೇ ಹಾಕ್ತಿವಿ ನೋಡಿ. ಇದು ಬೇಗ ಆಯ್ತು, ಇದೊಂದನ್ನೇ ಒಗ್ಗರಣೆ ಕೊಟ್ರೆ ಆಯ್ತು. ಈಗ ಒಗ್ಗರಣೆಗೆ ತುಪ್ಪ ಹಾಕ್ತೇನೆ. ವಾವ್, ತುಪ್ಪ ಗರಿ ಗರಿಯಾದ ಅಮ್ಮ ಮಾಡಿದ ತುಪ್ಪ ಅಲ್ವಾ? ಹೌದು, ನಾನೇ ಮಾಡಿದ್ದು. ಗರಿ ಗರಿ ತುಪ್ಪ, ಗರಿ ಗರಿ ಇಲ್ಲ, ತುಪ್ಪ ಎಣ್ಣೆ ತರನೇ ಇದೆ. ಆದ್ರೆ ಸಂಡಿಗೆ ಮಾತ್ರ ಇದು ಗರಿ ಗರಿ ಇದೆ. ಹೌದು. ಇದು ಎಣ್ಣೆಯಲ್ಲಿ ಹಾಕಿದ ಅಲ್ಲ, ತಕ್ಷಣ ಏನು ಸ್ಪೆಷಲ್ ಐಟಮ್ ಇದೆ ನೋಡಿ. ಐಟಮ್ ಇದು. ಹೌದು, ಈಗಿನವರಿಗೆ ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಅದಕ್ಕೆ ನಾನು ಮಾಡ್ಬಿಟ್ಟು ತೋರಿಸಿ. ನಾನು ಸ್ವಲ್ಪ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಈಗಿನ ಹುಡುಗಿಯರಿಗೆ ಸ್ವಲ್ಪ ಅನುಭವ ಬರಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಹಾಕ್ತಾ ಇದ್ದೇನೆ. ನಿಮ್ಮ ರೈಸ್ ಕೂಡ ರೆಡಿ ಆಯ್ತು ಸೈಡ್ಗೆ. ನೋಡಿ, ಅದನ್ನೇ ಒಗ್ಗರಣೆಗೆ ಹಾಕಿದ್ರು, ಏನು ಬೇರೆ ಮಾಡ್ಲಿಕ್ಕಿಲ್ಲ. ಎಲ್ಲವೂ ಅದ್ರಲ್ಲಿ ಇದೆ. ಒಳ್ಳೆ ಫ್ಲೇವರ್ ಕೂಡ ಇದೆ. ಬಿಸಿ ಬಿಸಿ ದಾಲ್ ಹಾಕ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಬಳಸಿ. ಇವಾಗ ಉಪ್ಪೆ ಹಾಕಿರ್ಲಿಲ್ಲ ಅಲ್ಲ, ಸ್ವಲ್ಪ ಹಾಕಿದಲ್ಲ. ಮೇಲೆ ಬೇಯಿಸೋಕೆ ಉಪ್ಪು ಹಾಕ್ಬಾರ್ದು. ಮಿಕ್ಸ್ ಮಾಡಿ ಮಾಡಿ ಮಾಡಿ. ಇದೇನು ಸ್ವಲ್ಪ ದಪ್ಪ ತರ ಮಾಡಿದ್ರೆ, ಅಂದ್ರೆ ತುಂಬಾ ತೆಳ್ಳಗೆ ನಿಮ್ಗೆ ಸಾರ್ ತರ ದಪ್ಪ ಅಲ್ಲ. ಬೇಕಂದ್ರೆ ದಪ್ಪ ಮಾಡ್ಕೊಳ್ಬಹುದು. ಸ್ವಲ್ಪ ನೀರ್ ಹಾಕ್ಬೇಕಾದ್ರೆ ನೀರ್ ಹಾಕಿದ್ರೆ ಆಯ್ತು. ನಾನು ನೋಡ್ಲಿಲ್ಲ, ಏನು ಆಡ್ ಮಾಡಿದ್ರಲ್ಲ, ಒಂದು ನೋಡಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದೆ. ಹೌದಾ, ಎಲ್ಲಿದೆ? ಕಾಣಿಸ್ತಿಲ್ಲ. ಹೌದೌದು, ಮಾಡ್ಲಿಕ್ಕೆ ಅದು ಕಟ್ ಮಾಡಿ ಹಾಕಿ ಆಗಿದೆ. ಏನು ಇಡೀ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನಾನು. ನಾನು ಮಿಸ್ ಮಾಡಿದ್ರ ಅನ್ಕೊಂಡೆ. ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ ಆಯ್ತಾ, ಚೆನ್ನಾಗಿರುತ್ತೆ ಪರಿಮಳ, ಟೇಸ್ಟ್ ಎಲ್ಲ. ಬೌಲಿಗೆ ಹಾಕಿದ್ರು. ಕೊನೆಗೂ ಅತ್ತೆ ಜೊತೆ ಮಾಡಿದ ಫನ್ ಟೇಸ್ಟಿ ಟೊಮೆಟೊ ಪಪ್ಪು ರೆಡಿ ಆಯ್ತು ನೋಡಿ. ಇವಳು ನನ್ನ ತಲೆ ತಿಂದಿದ್ರಿಂದ ಕಾಯಿ ಟೊಮೆಟೊ ಐಟಮ್ 2 ರೆಡಿ ಮಾಡಿದ್ದೇನೆ. ತುಂಬಾ ಇಲ್ಲಾಂದ್ರೆ ಕಾಯಿ ಟೊಮೆಟೊ ವೇಸ್ಟ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಖತ್ತಾಗಿದೆ. ಕಾಯಿ ಟೊಮೆಟೊ ಪಪ್ಪು ರೆಡಿ ಆಗಿದೆ. ನೋಡಿ, ಅವ್ರಿಗೆ ಟೇಸ್ಟ್ ತೋರ್ಸೋಣ. ಮಾಡೋಣ. ಇರಿ, ಅವ್ರಿಗೆ ಹತ್ರದಿಂದ ತೋರ್ಸೋ ನೋಡಿ. ಹಾ ಹಾ ಹಾ, ಪರಿಮಳ ಸಖತ್ತಾಗಿ ಬರ್ತಾ ಇದೆ. ಟೇಸ್ಟ್ ನೋಡಿ. ಟೇಸ್ಟ್ ನೋಡು. ಇದನ್ನು ಸೇಮ್ ರೈಸಿಗೆ. ಸೂಪರ್ ಇದೆ ನಿಜವಾಗ್ಲು. ಅದೇ ಹೇಳಿದೆಲ್ಲ, ಅವಾಗ್ಲೇ ಒಂದು ರೆಸಿಪಿ ಮಾಡಿದ್ದಕ್ಕೆ ಹೇಳಿದೆ, ಸೇಮ್ ಇದಕ್ಕೂ ಹಾಗೇನೆ. ವೈಟ್ ರೈಸ್ ಮತ್ತೆ ತುಪ್ಪ ಇದು ಯೂಸ್ ಮಾಡಿದ್ದೇನೆ. ಇಲ್ಲಿದ್ದೀರಿ. ವೈಟ್ ರೈಸ್ ಮತ್ತೆ ತುಪ್ಪ ಹಾಕಿ, ಪಪ್ಪು ಹಾಕಿ ಊಟ ಮಾಡಿ, ಜೊತೆಗೆ ಚಟ್ನಿ ಇದ್ರೆ ಸೇರಿಸ್ಕೊಳ್ಳಿ, ಸಖತ್ತಾಗಿರುತ್ತೆ. ನೀವು ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗಿದೆ ಅಂತ. ಇದು ಕಾಯಿ ಟೊಮೆಟೊ ಪಪ್ಪು ತರ ಕಾಣಲ್ಲ, ಕಾಣಿಸ್ತಾನೆ ಇಲ್ಲ ನಿಜವಾಗ್ಲೂ, ಬೇರೆ ತರ. ಬರೇ ಬೇಳೆ ಪಪ್ಪು ತರನೇ ಕಾಣುತ್ತೆ. ನೀವು ಹೌದು. ಒಂದ್ಸರಿ ಮಾಡಿ ನೋಡಿ, ಟೇಸ್ಟ್ ನೋಡಿ, ಮಾಡಿ ನಮಗೆ ಕಮೆಂಟ್ಸ್ ಮಾಡಿ. ಹಾಗೆ ಇಂತಹ ಫನ್ ವಿಡಿಯೋಗಳಿಗಾಗಿ ನಮ್ಮ ಅತ್ತೆ ಸೊಸೆ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಸಣ್ಣ ಎಫರ್ಟ್ ಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್ ಬಾಯ್.